ಫಟ್ ಸ್ವಾಹ. ಮಾಯಾ, ಆಗಸ್ಟ್ನಲ್ಲಿ ನೋಡು, ಈಗ ಗ್ರಹಣ ಆರಂಭ ಆಗ್ತಾ ಇದೆ. ಹೇಗೆ ಸೂರ್ಯನ ಶಕ್ತಿ ನಮ್ಮಿಂದ ಮರೆಯಾಗುತ್ತೋ ಹಾಗೆ ಅವರ ದೈವ ಶಕ್ತಿ ನನ್ನ ಮಂತ್ರ ಶಕ್ತಿಯಿಂದ ಸಂಪೂರ್ಣ ಮರೆಯಾಗುತ್ತೆ. ಬೆಳ್ಳಿ ಹುಚ್ಚಿ ತರ ತಲೆ ಕೆರ್ಕೊಂಡು ರೋಡಲ್ಲಿ ಅಲ್ಲಿಯೋ ತರ ಮಾಡ್ತೀನಿ ಅಂತ ಹೇಳಿದ್ರಿ, ಹಾಗೆ ಮಾಡ್ಕೊಡ್ತೀರಾ ಗುರುಗಳೇ? ಖಂಡಿತವಾಗ್ಲು. ಮುತ್ತು ಹೇಗೆ ಈಗ ನಮ್ಮ ಕೈ ವಶದಲ್ಲಿ ಇದನೋ ಹಾಗೆ ಬೆಳ್ಳಿನ ನನ್ನ ವಶ ಮಾಡ್ಕೊಳ್ಳೋದಿಕ್ಕೆ ಈಗ ಸರಿಯಾದ ಸಮಯ. ಬೆಳ್ಳಿ ನಮ್ಮ ಕೈ ವಶ ಆದ್ರೆ ನೀನು ಅಂದ್ಕೊಂಡ ಹಾಗೆ ಅದ್ದೂರಿಯಾಗಿ ಮದುವೆ ಆಗ್ಬೋದು. ನಿನ್ನನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತೆ ಆ ಹೆಂಗ್ಸ ಆಕೆ ಹಾಕಿರೋ ಸವಾಲ್ನಲ್ಲಿ ನಾನೇ ಗೆಲ್ಲೋದು. ಗೆದ್ದು ನನ್ನ ಮಂತ್ರಶಕ್ತಿ ಪ್ರಭಾವ ಎಷ್ಟು ಅನ್ನೋದನ್ನ ಇವತ್ತು ನಿರೂಪಿಸ್ತೀನಿ. ಆ ಬೆಳ್ಳಿ ಒಬ್ಳು ವಶೀಕರಣಕ್ಕೆ ಬಂದ್ರೆ ನನಗೆ ಅಡ್ಡಿ ಮಾಡೋರು ಇನ್ಯಾರೂ ಇರಲ್ಲ. ನಿನ್ನ ಆಸೆಯನ್ನ ಇವತ್ತು ಈಡೇರಿಸ್ತೀನಿ. ವಶೀಕರಣದ ಪೂಜೆ ಆಗ್ಲಿ. ಮಾಯಾ, ಈಗ ಅಲ್ಲೇನ್ ನಡೀತಿದೆ ನೋಡೋಣ. ಆಗ್ಬೋದು ಗುರುಗಳೇ. ಅಪ್ಪ ದೇವ್ರೆ, ಮುತ್ತು ಮಾವನ ಹೇಗೆ ವಶೀಕರಣ ಮಾಡ್ಕೊಂಡಿದ್ದಾರೆ ಅಂತ ನಿನಗೆ ಗೊತ್ತಿದೆ. ಆದ್ರೆ ಅವ್ರು ಪೂರ್ತಿಯಾಗಿ ಅವ್ರ ವಶಕ್ಕೆ ಹೋಗಿಲ್ಲ. ಮದ್ವೆ ವಿಚಾರದಲ್ಲಿ ಮಾತ್ರ ಅವ್ರು ಬದಲಾಗಿದ್ದಾರೆ. ನಾಯಕ ಅವ್ರನ್ನ ಮೋಸದಿಂದ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ. ಇದೆಲ್ಲ ನಡೀತಾ ಇರ್ಬೇಕು ಅಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ. ಇಲ್ಲಿವರೆಗೂ ನನ್ನ ಜೊತೆಲೇ ಇದೆಯಾ, ನನ್ನ ಎಲ್ಲ ಕಷ್ಟದಲ್ಲೂ ಜೊತೆ ಇದೆಯಾ. ನನಗೆ ನಿನ್ನ ಆಶೀರ್ವಾದ ಬೇಕು. ಇವತ್ತು ನೀನು ನನ್ನ ಜೊತೆಲೇ ಇರಬೇಕು. ಗುರುಗಳೇ, ಬೆಳ್ಳಿ ರೋಡಲ್ಲಿ ಹುಚ್ಚಿ ತರ ತಲೆ ಕೆದ್ರಕೊಂಡು ಓಡಾಡ್ತಿರ್ತಾಳೆ ಅಂತ ಹೇಳಿದ್ರಿ, ಆದ್ರೆ ಇಲ್ಲಿ ನೋಡಿದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಾಳಲ್ಲ. ಅದೇ ಇವಾಗ ನಮಗೆ ಸಮಸ್ಯೆ ಆಗಿರೋದು. ಬೆಳ್ಳಿನ ವಶೀಕರಣ ಮಾಡೋದಿಕ್ಕೆ ಅವಳು ದೇವಸ್ಥಾನದಲ್ಲಿ ಇರ್ಕೊಡುದು. ಹೇಗಾದ್ರೂ ಮಾಡಿ ಅವಳನ್ನ ಹೊರಗೆ ತರಬೇಕು. ಆಗ ಮಾತ್ರ ವಶೀಕರಣ ಮಾಡೋದಕ್ಕೆ ಸಾಧ್ಯ. ಹೇಗೆ ಅವಳನ್ನ ಆಚೆ ಕರ್ಕೊಂಡ್ ಬರ್ತೀರಾ? ಇದೆ, ಅದಕ್ಕೂ ಒಂದು ಉಪಾಯ ಇದೆ. ನನ್ನ ಶಕ್ತಿನ ಹೇಗೆ ಬಳಸ್ತೀನಿ ನೋಡ್ತಾ ಇರು. ಓಂ ರಾಂ ಹ್ರೀಂ ಫಟ್ ಸ್ವಾಹ. ಗುರುಗಳೇ, ಈ ಮೊಳೆ ಯಾಕೆ ಕೊಟ್ರು? ಇದೇ ಮೊಳೆಯಿಂದ ಬೆಳ್ಳಿ ವಶೀಕರಣ ಆಗೋದು. ಅರ್ಥ ಆಗ್ಲಿಲ್ಲ. ಈ ಮೊಳೆನ ಗೊಂಬೆ ತಲೆ ಹೊಡೆಯೋದ್ರಿಂದ ಬೆಳ್ಳಿ ತಲೆಯಲ್ಲಿ ಸಂಪೂರ್ಣ ಬದಲಾವಣೆ ಆಗುತ್ತೆ. ಆ ರೀತಿ ಬದಲಾವಣೆ ಆಗೋದ್ರಿಂದ ಬೆಳ್ಳಿ ಸಂಪೂರ್ಣವಾಗಿ ನಮ್ಮ ವಶ ಆಗ್ತಾಳೆ. ಬೆಳ್ಳಿ ವಶೀಕರಣ ಆಗೋದನ್ನೇ ನಾನು ಕಾಯ್ತಿರೋದು ಗುರುಗಳೇ. ಒಂದ್ಸರಿ ಬೆಳ್ಳಿ ನಮ್ಮ ವಶಕ್ಕೆ ಬಂದ್ರೆ ನನ್ನಷ್ಟು ಖುಷಿ ಯಾರಿಗೂ ಆಗಲ್ಲ. ಗುರುಗಳೇ, ಯಾರು ಪೂಜೆ ಗಟ್ಟಿ ಮಾಡ್ತಿರೋದು? ಇನ್ಯಾರು,
ಆ ದೊಡ್ಡಮ್ಮನವರು ನನಗಿಂತ ಹೆಚ್ಚಿನ ಶಕ್ತಿನ ಬೆಳ್ಳಿ ರಕ್ಷಣೆಗೆ ಬಿಟ್ಟಿದ್ದಾಳೆ. ನಾನು ಇದಕ್ಕೆಲ್ಲ ಹೆದರೋದಿಲ್ಲ. ನನ್ನ ಶಕ್ತಿ ಏನು ಅನ್ನೋದನ್ನ ಈಗ ಗೊತ್ತು ಮಾಡ್ತೀನಿ, ನೋಡ್ತಾ ಇರು. ಓಂ ಮಹಾಶಕ್ತಿ ರುದ್ರಕಾಳಿ, ಓಂ ಫಟ್ ಸ್ವಾಹ. ಓಂ ರುದ್ರಶಕ್ತಿ ಮಹಾಕಾಳಿ ಫಟ್ ಸ್ವಾಹ. ಬರ್ಲಿ, ನನ್ನ ಶಕ್ತಿ ಹೊರ ಬರ್ಲಿ. ಮನಸ್ಸಿನಲ್ಲಿ ಇರೋದನ್ನ ಈಡೇರಿಸು. ಹೋಗು. ಗುರುಗಳೇ, ಈ ಚಾವಟಿಯಿಂದ ನಮ್ಗೇನ್ ಪ್ರಯೋಜನ? ಆ ಚಾವಟಿ ಬೆಳ್ಳಿಯನ್ನ ದೇವಸ್ಥಾನದಿಂದ ಹೇಗೆ ಆಚೆ ಕರ್ಕೊಂಡ್ಬರುತ್ತೆ ನೋಡ್ತಾ ಇರು. ಇದೇನಿದು ಗುರುಗಳೇ, ನೀವ್ ಕಳ್ಸಿರೋ ಚಾವಟಿ ಕೂಡ ಕಾಣೆಯಾಗಿದೆ. ಇಲ್ಲ ಮಾಯಾ, ಇದು ಇಷ್ಟಕ್ಕೆ ಕೊನೆಯಾಗೋದಿಲ್ಲ. ನನ್ನಲ್ಲಿರೋ ಎಲ್ಲ ಮಂತ್ರಶಕ್ತಿನೂ ಇವತ್ತು ಪ್ರಯೋಗ ಮಾಡ್ತೀನಿ. ನನ್ನನ್ನ ಮತ್ತೆ ಮತ್ತೆ ಕೆಣಕಿ ಅವರಾಗೆ ಅಪಾಯನ ಆಹ್ವಾನ ಮಾಡ್ಕೊಳ್ತಾ ಇದ್ದಾರೆ. ಬೆಳ್ಳಿನ ವಶೀಕರಣ ಮಾಡ್ಕೊಳ್ದಲೆ ನಾನಿವತ್ತು ಹೋಗೋದಿಲ್ಲ. ಓಂ ರಾಂ ಹ್ರೀಂ ಫಟ್ ಸ್ವಾಹ. ಓಂ ರಾಂ ಹ್ರೀಂ ಫಟ್ ಸ್ವಾಹ. ಏ ಗರುಡ ಪಕ್ಷಿ, ಹೋಗು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ತಾ ಇರೋ ಬೆಳ್ಳಿನ ಕರ್ಕೊಂಡ್ ಬಾ. ಹೋಗು. ಗುರುಗಳೇ, ಏನಿದು? ಅಲ್ಲಿ ಏನ್ ನಡೀತಿದೆ? ದೇವಸ್ಥಾನದಲ್ಲಿರೋ ದೈವಶಕ್ತಿ ಬೆಳ್ಳಿನ ಕಾಪಾಡ್ತಾ ಇದೆ. ಆದ್ರೆ ಈಗ ಆರ್ಭಟ ಶುರುವಾಗುತ್ತೆ, ನೋಡ್ತಾ ಇರು. ಓಂ ರಾಂ ಹ್ರೀಂ ಫಟ್ ಸ್ವಾಹ. ಓಂ ರಾಂ ಹ್ರೀಂ ಫಟ್ ಸ್ವಾಹ. ಬರ್ಬೇಕು ನನ್ನ ಶಕ್ತಿ. ಈಗ ಬೆಳ್ಳಿನ ವಶೀಕರಣ ಮಾಡೋದಿಲ್ಲ. ಮತ್ತೆ ಬೆಳ್ಳಿ ಇರೋ ದೇವಸ್ಥಾನನೇ ನಾಶ ಮಾಡ್ತೀನಿ. ಈ ಬೆಂಕಿ ಚೆಂಡು ಹೋಗಿ ಅವರಿಬ್ಬರನ್ನು ಸುಟ್ಟು ಭಸ್ಮ ಮಾಡುತ್ತೆ.
ಹೋಗು, ಹೊರಟೋಗು. ಭಸ್ಮ ಆಗುತ್ತೆ. ಬೆಳ್ಳಿ ಇದ್ದಾಳೆ ಅನ್ನೋದೇ ಒಂದು ಇತಿಹಾಸ ಆಗುತ್ತೆ. ನೋಡ್ತಾ ಇರಿ. ಅಮ್ಮ ತಾಯಿ ಲೋಕಮಾತೆ, ಈಗ ಬರ್ತಾ ಇರೋ ದುಷ್ಟ ಶಕ್ತಿನ ಯಾರು ಸೃಷ್ಟಿ ಮಾಡಿದಾರೋ ಅವರ ಹತ್ರನೇ ಕಳಿಸು. ಕೆಡುಕನ್ನ ಯಾರು ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನ ಕೆಡುಕು ಅವ್ರಿಗಾಗುತ್ತೆ ಅನ್ನೋದನ್ನ ನೀನು ಈಗ ನಿರೂಪಿಸಬೇಕು. ನನ್ನ ಜಪ ತಪಕ್ಕೆ ಆ ಶಕ್ತಿನ ತಡೆಯೋಷ್ಟು ಶಕ್ತಿ ಇಲ್ಲ. ನಿನ್ನ ಮಗಳು ಬೆಳ್ಳಿನ ನೀನೇ ಕಾಪಾಡಬೇಕು ತಾಯಿ. ಜೈ ಜಕ್ಕಮ್ಮ. ಹೋಗು, ಆ ಶಕ್ತಿನ ತಡಿ. ಎಲ್ಲಿಗೆ ಹೋಗ್ತಾ ಇದೆ? ಎಲ್ಲಿಗೆ ಹೋಗ್ತಾ ಇದೆ ಬೆಂಕಿ ಉಂಡೆ? ಗುರುಗಳೇ, ಏನಿದು? ಏನ್ ನಡೀತಿದೆ ಇಲ್ಲಿ? ಓ, ಅವಮಾನ. ಇಂಥ ಅವಮಾನಕ್ಕೆ ನಾನು ಪ್ರತ್ಯುತ್ತರ ಕೊಡ್ಲೇಬೇಕು. ಏಯ್, ನಿನ್ನ ರಕ್ಷಣೆಯಲ್ಲಿ ಇರುವ ಬೆಳ್ಳಿಗೆ ಎಂತ ಗತಿ ಕಾಣಿಸ್ತೀನಿ ನೋಡ್ತಾ ಇರು. ಓ, ಸರ್ಪ. ಅವ್ರ ರಕ್ಷಣೆ ಬಂದಿದ್ಯಾ? ಏನೇ ಆದ್ರೂ ಸರಿ, ಅವರಿಬ್ರು ಸುಮ್ಮನೆ ಬಿಡೋದಿಲ್ಲ. ನನಗೆ ದಾರಿ ಬಿಡು. ಬೇಡ, ನನ್ನ ಕೋಪಕ್ಕೆ ಅವ್ರ ಜೊತೆ ನೀನು ಕೂಡ ಬಲಿ ಆಗ್ತೀಯಾ? ನನಗೆ ದಾರಿ ಬಿಡು. ಅಮ್ಮ ನಾಗಮ್ಮ, ಈ ಸರ್ಪ ನನ್ನ ಕಚ್ಚೋದಿಕ್ಕೆ ಕಟ್ಕೊಂಡ್ ಬರ್ತಾ ಇದೆ. ದಯವಿಟ್ಟು ನನ್ನ ಪ್ರಾಣ ಉಳಿಸಮ್ಮ.
ಬಿಟ್ಬಿಡು, ನನ್ನ ಬಿಟ್ಬಿಡು. ನಾನು ಬೆಳ್ಳಿ ತಂಟೆಗೆ ಹೋಗಿದ್ದು ತಪ್ಪು, ಇನ್ಮೇಲೆ ಹೋಗೋದಿಲ್ಲ. ನನ್ನ ಪ್ರಾಣ ಉಳಿಸಪ್ಪ, ಬಿಟ್ಬಿಡು. ಅದಕ್ಕೋಸ್ಕರ ನನ್ನ ಪ್ರಾಣ ತೆಗಿಬೇಡ. ನಾನು ಬೆಳ್ಳಿಗೆ ಏನೂ ಮಾಡೋದಿಲ್ಲ, ನಾನು ಬಿಟ್ಬಿಡು. ಅಮ್ಮ ನಾಗಮ್ಮ, ನನ್ನ ಪ್ರಾಣ ಉಳಿಸ್ಬಿಟ್ಟೆ, ನಿನ್ನ ಯಾವತ್ತೂ ಮರೆಯೋದಿಲ್ಲ. ನಿನ್ನ ಸವಾಲ್ಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ನಿನ್ನ ಸ್ಥಾನ ಯಾವುದು ಅಂತ ಆ ದೇವರೇ ತೋರಿಸ್ಕೊಟ್ಟಿದ್ದಾನೆ. ಈ ಭೂಮಿ ಮೇಲೆ ಯಾರು ದಾಸರಲ್ಲ. ಯಾರೇ ಕೆಡಕನ್ನು ಬಯಸಿದ್ರು ಅದು ಅವ್ರ ಹತ್ರನೇ ಬರುತ್ತೆ. ಅದಕ್ಕೆ ನಿಜವಾದ ಉದಾಹರಣೆ ನೀನೇ. ಬೆಳ್ಳಿ ತಂಟೆಗೆ ಹೋಗಬೇಡ ಅಂತ ಎಷ್ಟು ಹೇಳಿದ್ರು ಕೇಳದೆ ಅವಳಿಗೆ ವಶೀಕರಣ ಮಾಡಿಕೊಡ್ತೀನಿ, ಅವಳನ್ನು ಹುಚ್ಚಿ ಹಾಗೆ ರೋಡಲ್ಲಿ ಓಡಾಡೋಗಿ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ, ಈಗ ಹುಚ್ಚರಾಗೆ ರೋಡಲ್ಲಿ ಓಡಾಡ್ತಿರೋರು ಯಾರು ಅಂತ ತಿಳಿತಾ? ಮಾಡಿದುಣ್ಣ ಮಾರಾಯ ಅನ್ನೋ ಹಾಗೆ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಒಪ್ಕೋತೀನಿ, ನನ್ನ ಶಕ್ತಿಯನ್ನು ನಂಬಿ ಏನೋ ಸಾಧಿಸ್ತೀನಿ ಅಂತ ಹೊರಟಿದ್ದೆ. ಆದರೆ ಬೆಳ್ಳಿ ದೈವಶಕ್ತಿ ಮುಂದೆ ನನ್ನ ಶಕ್ತಿ ಸೋತೋಯ್ತು. ಯಾವುದೇ ದೈವ ಶಕ್ತಿ ಬಂದರೂ ಮುತ್ತು ನಾ ಬೆಳ್ಳಿನ ಮದುವೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಇವತ್ತಲ್ಲ ಯಾವತ್ತಿದ್ರೂ ಬೆಳ್ಳಿ ಆಕಾಶದಲ್ಲಿ ಇರಬೇಕು, ಮುತ್ತು ಭೂಮಿಲೇ ಇರಬೇಕು. ಯಾವುದೇ ಕಾರಣಕ್ಕೂ ಬೆಳ್ಳಿ ಮುತ್ತು ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಮುತ್ತು ಯಾವತ್ತಿದ್ರೂ ಮಾಯಳ ತಾಳಕ್ಕೆ ಕುಣಿಯೋ ಬೊಂಬೆ ಆಗಬೇಕು. ದುಷ್ಟಶಕ್ತಿ ನಂಬಿರೋ ನಿನಗೆ ಎಷ್ಟೊಂದು ಸೊಕ್ಕ? ಗರ್ವ ಅಹಂಕಾರದಿಂದ ತುಂಬಿರೋ ನಿನ್ನ ಶಕ್ತಿ ಒಂದಲ್ಲ ಒಂದಿನ ಕೊನೆ ಆಗಲೇಬೇಕು. ನಿನ್ನ ಸವಾಲಿನಂತೆ ಮುತ್ತುನ ವಶೀಕರಣದಿಂದ ಹೊರಗೆ ತಂದೇ ತರ್ತೀನಿ. ಮುತ್ತು ಬೆಳ್ಳಿ ಸಂತೋಷವಾಗಿರೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಇದು ಈ ದೊಡ್ಡಮ್ಮ ಆಗ್ತಿರೋ ಶಬ್ದ. ಹಾ, ಅದನ್ನು ನೋಡೇ ಬಿಡೋಣ. ನೀವು ವಶೀಕರಣದ ಹತ್ರ ಸುಳಿಯೋದಕ್ಕೂ ಸಾಧ್ಯ ಇಲ್ಲ. ಯಾವತ್ತು ಮುತ್ತುನ ವಶೀಕರಣದಿಂದ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಿರೋ ಆವತ್ತೇ ನಾನು ಯಾರು, ನನ್ನ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ಗೆದ್ದೇ ಗೆಲ್ತೀನಿ, ನನ್ನ ನಂಬಿಕೆ ನನಗಿದೆ. ಅತಿಯಾದ ಆತ್ಮವಿಶ್ವಾಸ ಒಳ್ಳೇದಲ್ಲ. ನಿನ್ನಂಥ ಸಾವಿರಾರು ಜನ ನಾನು ನೋಡಿದ್ದೀನಿ. ನೋಡ್ತಾ ಇರು, ನೀನಾ ನಾನಾ? ಸೋಲೋದಕ್ಕೆ ಸಿದ್ಧವಾಗಿರಿ. ಏನ್ ಷಣ್ಮುಗಣ್ಣ, ಏನು ಹೇಳ್ಬೇಕು ಅಂತಿದ್ರಿ? ಈಗ ಸುತ್ತಮುತ್ತ ಬೇರೆ ನೋಡ್ತಾ ಇದ್ದೀರಾ, ಅದೇನ್ ವಿಷಯ ಅಂತ ಹೇಳ್ಬಾರ್ದಾ?